ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಅಧ್ಯಕ್ಷ ಮಹಬೂಬ್ ಕುರೇಶಿ ಹಾಗೂ ಬಳಗದವರು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಅಂತ ಶಾಸಕ ಹಂಪಯ್ಯ ನಾಯ್ಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದ ಬಳಿ ಹಮ್ಮಿಕೊಂಡಿದ್ದ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಉದ್ಘಾಟಿಸಿ ಮಾತನಾಡಿ, ಟಿಪ್ಪು ಸುಲ್ತಾನ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಯುದ್ಧಕ್ಕೆ ನಿಂತ ವ್ಯಕ್ತಿಯಾಗಿದ್ದರು. ಇವರ ಕೊಡುಗೆಯಿಂದಲೇ ಟಿಪ್ಪು ಅವರಿಗೆ ಮೈಸೂರು ಹುಲಿ ಅಂತ ಬಿರುದು ಬಂದಿತು ಎಂದಿದ್ದಾರೆ. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಮಾತನಾಡಿ, ಟಿಪ್ಪು ಸುಲ್ತಾನ್ ಅವರು ತಮ್ಮ ಅವಧಿಯಲ್ಲಿಯೇ ಶೋಷಿತ ಜನಾಂಗಕ್ಕೆ ನ್ಯಾಯ ಕೊಡಿಸುವ ವ್ಯಕ್ತಿಯಾಗಿದ್ದರು. ಹಾಗೆ ಉಳುವವನೇ ಭೂ ಒಡೆಯ ಅಂತ ಬಡವರ ಪರ ಮತ್ತು ರೈತರ ಪರವಾಗಿ ಕೆಲಸ ಮಾಡಿದ ವ್ಯಕ್ತಿಯಾಗಿದ್ದರು ಎಂದಿದ್ದಾರೆ. ಪಟ್ಟಣದಲ್ಲಿ ವಾಸ ಮಾಡತಕ್ಕಂಥ ನಾವೆಲ್ಲ ಜಾತಿ ವರ್ಗದವರು ಅಣ್ಣ ತಮ್ಮರಾಗಿ ಬಾಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಜಾತಿ ಜಯಂತಿಗಳನ್ನ, ಎಲ್ಲ ಮಹನೀಯರ ಜಯಂತಿಗಳನ್ನ ಬಹಳ ಸಡಗರ ಸಂಭ್ರಮದಿಂದ ಎಲ್ಲ ಜಾತಿ ವರ್ಗದವರು ಭಾಗವಹಿಸುವುದರ ಮೂಲಕ ಆ ಒಂದು ಜಯಂತಿಗೆ ಶೋಭೆ ತರ್ತಕ್ಕಂಥ ಕೆಲಸ ನಾವು ಮಾನ್ವಿ ಪಟ್ಟಣದ ಮಾನ್ವಿ ತಾಲೂಕಿನ ಜನತೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತ ನೀವೆಲ್ಲ ಇದಕ್ಕೆಲ್ಲ ಗೊತ್ತಿರ್ತಕ್ಕಂಥದ್ದು, ಇವತ್ತ ಹಜರತ್ ಟಿಪ್ಪು ಸುಲ್ತಾನ್ ಅವರು, ಇವತ್ತ ಸೈಯದ್ ಹುಸೇನ್ ಅವರು ಹೇಳಿದ್ದು ನಿಜ. ಮಾನ್ವಿ ಪಟ್ಟಣದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಮಾನ್ವಿ ಪಟ್ಟಣದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಕಾರ್ಯಕ್ರಮ ಸೈಯದ್ ಹುಸೇನ್ ಅವರು, ಖಲೀದ್ ಕುರೇಶಿ ಅವರು ಇವತ್ತು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ, ಅವತ್ತ ಪ್ರಾರಂಭ ಮಾಡಿದ್ದು ಇವತ್ತಿಗೂ ಮುಂದುವರಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಬಹಳ ಸಂತೋಷ ಪಡ್ತಕ್ಕಂಥ, ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇವತ್ತ ಟಿಪ್ಪು ಸುಲ್ತಾನ್ ಅವರು, ಹಜರತ್ ಟಿಪ್ಪು ಸುಲ್ತಾನ್ ಅವರು ಹೈದರ್ ಅಲಿ ಅವರ ಸುಪುತ್ರರು. ಹೈದರ್ ಅಲಿ ಅವರು ಮೈಸೂರು ರಾಜ್ಯದ ಸೇನಾಧಿಪತಿಯಾಗಿದ್ದರು. ಮಹಾನ್ ಶೂರ ಸೇನಾಧಿಪತಿಯಾಗಿ ಅವರು ದಂಡ ಏನಪ್ಪ ಅಂದ್ರೆ ಸೈನ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಹಿಂದಿನ ದಿನಗಳಲ್ಲಿ ಹೈದರ್ ಅಲಿ ಅವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವರ ಸುಪುತ್ರ ಇವರು ಹಜರತ್ ಟಿಪ್ಪು ಸುಲ್ತಾನ್ ಅವರು. ಇನ್ನ ಸಣ್ಣ ವಯಸ್ಸು ಹೈದರ್ ಅಲಿ ಅವರಿಗೆ ಮದಕರಿ ನಾಯಕರಿಗೆ ಆವತ್ತಿನ ಕಾಲದಲ್ಲಿ ಚಿತ್ರದುರ್ಗದ ದೊರೆ ಯುದ್ಧ ನಡೀತದೆ. ಅದಾದ್ಮೇಲೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಇನ್ನು ಚಿಕ್ಕ ಮಗ, 14 ವರ್ಷದ ಹುಡುಗ. ಅವತ್ತಿನ ದಿನದಲ್ಲಿ ನಮ್ಮ ತಂದೆಗೆ ಏನಪ್ಪ ಅಂದ್ರೆ ನಮ್ಮ ತಂದೆನ ಇದು ಮಾಡ್ಯಾರ ಅಂತೇಳಿ ದಂಡೆತ್ತಿ ಮದಕರಿ ನಾಯಕನ ಮೇಲೆ ದಂಡೆತ್ತಿ ಹೋಗ್ತಕ್ಕಂಥ ಕೆಲಸ ಅವತ್ತಿನ ದಿನದಲ್ಲಿ ಟಿಪ್ಪು ಸುಲ್ತಾನ್ ಅವರು 14 ವರ್ಷದಲ್ಲಿ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅಂತ ಸೂರ. ಇವತ್ತು ಹೈದರ್ ಅಲಿಗೆ ಟಿಪ್ಪು ಸುಲ್ತಾನ್ ಯುದ್ಧ ನಡೀತದ. ಯುದ್ಧ ನಡೆದಾಗ ಟಿಪ್ಪು ಸುಲ್ತಾನ್ ಅವರು ಕೆಳಗೆ ಬೀಳ್ತಾರಂತ. ಕೆಳಗೆ ಬಿದ್ದಾಗ ಮದಕರಿ ನಾಯಕ್ ಅವರು ಏನಪ್ಪ ಅಂದ್ರೆ ಸಣ್ಣ ಹುಡುಗಪ್ಪ, ಏನೋ ಒಂದು ಕನಿಕರ ಬಂದು ಅದೆಲ್ಲ ಹೇಳಕ್ ಬರೋದಿದ್ರಾಗ ನೋಡಿ, ಮತ್ತೆ ನೀವು ಯಾಕಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡ್ತದೆ. ಚಿಚ್ಚಾ ಮೈ ತೇರ ಬಚ್ಚ ಮೇರೆ ಕೋ ಮಾಫ್ ಕರ್ ದೋ ಅಂತಲ್ಲ ಯಾರು ಟಿಪ್ಪು ಸುಲ್ತಾನ್ ಅವರು. ಅವಾಗ ಮದಕರಿ ನಾಯಕ ದೊರೆ, ಚಿತ್ರದುರ್ಗ ದೊರೆಗೆ ಕನಿಕರ ಬರ್ಕೊಂಡ್ಬಿಟ್ಟ. ಅವ್ರ ತಂದೆ ನನಗಿದ್ದ ನಡೀತಪ್ಪ, ಅವ್ರ ತಂದೆ ಇದಾಗಿದ್ದ, ಆತನ ಮಗ ಸಣ್ಣ ವಯಸ್ಸು, ಇನ್ನು 14 ವಯಸ್ಸು ಅಂತೇಳಿ ಕನಿಕರದಿಂದ ಅವತ್ತ ಕ್ಷಮೆ ಮಾಡ್ತಾನೆ. ಕ್ಷಮೆ ಮಾಡಿದಾಗ ಟಿಪ್ಪು ಸುಲ್ತಾನ್ ಬಿಡೋದಿಲ್ಲ, ಮತ್ತೆ ಹೋಗಿ ಎಲ್ಲ ರಾಜ್ಯಗಳ ಒಂದು ಬೆಂಬಲ ತಗೊಂಡು ಸೈನ್ಯ ಕಟ್ಟಿ ಮತ್ತೆ ಏನೋ ಮದಕರಿ ನಾಯಕ ಮೇಲೆ ಇದು ಹೋಗ್ತಕ್ಕಂಥ ಕೆಲಸ ಅವತ್ತು ಮಾಡ್ತಾರೆ. ಅಂದ್ರೆ ಅದು ಹೆಂಗಂದ್ರೆ ಇವತ್ತ ಶೂರರ ಲಕ್ಷಣ. ಅದು ಶೂರರು ಬಿಡೋದಿಲ್ಲ. ಇವತ್ತ ನಮ್ಮ ಖಲೀದ್ ಕುರೇಶಿ ಅಂತ ನೀನು ಹಂಗಿಯಪ್ಪ ಮಾರಾಯ, ಬೋಸರಾಜನ ಜಿಲ್ಲೆಯಲ್ಲಿ ಯಾರು ಸೋಲ್ಸಿದ್ದಿಲ್ಲ, ನೀನೇ ಸೋಲ್ಸಿದ. ನಾವು ಸಣ್ಣ ಹುಡುಗ, ನಮ್ಮಪ್ಪ ನಮ್ಮ ತಂದೆಯವರ ದಿವಂಗತ ರಾಜ ಅಂಬಣ್ಣಾಯಕ್ ಅವರು ಮಾನ್ವಿ ಕ್ಷೇತ್ರದಿಂದ MLA ಆಗಿದ್ರು, MP ಆಗಿದ್ರು. ಅವ್ರು ಸತ್ತಾಗ ನಾನು ಬರೀ 22 ವರ್ಷ. 22 ವರ್ಷದವನು ಈಗ ನಮ್ಮ ವಯಸ್ಸಿನಷ್ಟು ಅನುಭವ ಇದ್ದಲ್ಲಪ್ಪ ಬೋಸರಾಜ್ ಸಾಹೇಬರಿಗೆ. ರಾಜಕೀಯವಾಗಿ ನಾವೇನಪ್ಪ ಅಂದ್ರೆ ವೈಯಕ್ತಿಕ ಎದುರಾಳಿಗಳಲ್ಲ, ರಾಜಕೀಯ ಎದುರಾಳಿಗಳು. ಬೋಸರಾಜ್ ಅವರಾಯ್ತು, ಅಂಬೇಡ್ಕರ್ ಆಯ್ತು, ನಾವಾಯ್ತು, ರಾಜಕೀಯ ಎದುರಾಳಿಗಳು. ಒಂದ್ಸಲ ಅವ್ರು ಗೆಲ್ತಾರೆ, ಒಂದ್ಸಲ ನಾವು ಗೆಲ್ತೀವಿ. ಯಾಕಂದ್ರೆ ಇವತ್ತು ಏನಪ್ಪ ಅಂದ್ರೆ ನಾವು ಇದು ಸಣ್ಣ ಹುಡುಗ, ನಾನು ಬೋಸರಾಜನ ಕ್ಯಾಂಡಿಡೇಟ್ ಸೋಲಿಸಿ ಗೆಲ್ತಾರಂತ ಯಾರು ಅನ್ಕೊಂಡಿದ್ರೆ ಏನಪ್ಪ ಮಾನ್ವಿ ತಾಲೂಕಿನಾಗ ಇಷ್ಟು ಮಂದಿ ಕೂತೀನಿ ಅನ್ಕೊಂಡಿದ್ರೆ. ಆದರೆ ಅದನ್ನ ತೋರಿಸ್ಕೊಡ್ತಕ್ಕಂಥ ಕೆಲಸ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ನಾವು 2018ರಲ್ಲಿ ಬೋಸರಾಜ್ ಕ್ಯಾಂಡಿಡೇಟ್ ಸೋಲಿಸಿ ಗೆಲ್ತಕ್ಕಂಥ ಕೆಲಸ ಅವತ್ತಾಯ್ತು. ಇವತ್ತು ಆ ನಿಟ್ಟಿನಲ್ಲಿ ಮತ್ತೆ ಮೊನ್ನೆ ಸೋಲ್ತೀವಿ, ಅದು ಬೇರೆ ವಿಚಾರ. ಸೋಲೋದು ಗೆಲ್ಲೋದು ಕಾಮನ್ ರಾಜಕೀಯದಲ್ಲಿ. ಅಂದ್ರೆ
ಹೋರಾಟ ಇದೇನಪ್ಪ ಅಂದ್ರೆ ರೂಲರ್ಸು ರಕ್ತಗತವಾಗಿ ನಮ್ಮ ಬ್ಲಡ್ನಾಗ ಬಂದಿರ್ತಕ್ಕಂಥ ರೂಲ್ ಮಾಡೋದು. ಎಲ್ಲಿ ಅಂಡಮಾನ್ ನಿಕೋಬಾರ್ ಬಿಟ್ರು ರೂಲ್ ಮಾಡ್ತೀವಿ. ಈಗ ಸೈಯದ್ ಅಕ್ಬರ್ ಪಾಷಾ ಅವ್ರು ಎಲ್ಲಿ ಅವರು ಎಲ್ಲಿ ಬಂದು ರೂಲ್ ಮಾಡಕತ್ತಾರ. ಹಂಗ ಆ ನಿಟ್ಟಿನಲ್ಲಿ ರೂಲರ್ಸ್ ರೂಲ್ ಮಾಡೋದೇ ಅವ್ರ ಕೆಲಸ. ಯಾವುದೊಂದೇ ಮಾಡಿ ಸೈನ್ಯ ಕಟ್ಬಿಡ್ತಾರ. ಇಸ್ಮೇಲ್ ಸಾಹೇಬ್ನಂತವ್ರು ಐಡಿಯಾ ಕೊಡ್ತಾರೆ, ಕಲ್ಯಾಣ್ ಪುರುಷ್ ಅವರೇ ಇಸ್ಮೇಲ್ ಸಾಹೇಬ್ನಂತವ್ರು ಐಡಿಯಾ ಕೊಟ್ಬಿಡ್ತಾರೆ ಹೆಂಗ್ ಮಾಡ್ಬೇಕು ಸೈನ್ಯ ಕಟ್ಟಬೇಕು ಹೇಳ್ತೀವಿ. ಆ ನಿಟ್ಟಿನಲ್ಲಿ ಜೋಗ್ ಮಾಡಿದ್ರೆ ಮತ್ತೆ ತಪ್ಪಿಸ್ಕೋಬೇಡ್ರಿ. ಇವತ್ತ ಟಿಪ್ಪು ಸುಲ್ತಾನ್ ಅವರು ನಮ್ಮ JH ದೇವರಾಜ್ ಅವರ ಪ್ರಾಸ್ತಾವಿಕ ಮಾತನಾಡುವಾಗ ಹೇಳಿದ್ರು, ಆಡಳಿತ ಸುಧಾರಣೆಗಾರರು. ಇವತ್ತು ಅವರು ಮುಂದೆ ರಾಜ್ಯ ಸೈನ್ಯ ಕಟ್ಟಿ ರಾಜ್ಯ ಭಾರ ಮಾಡುವಾಗ ಹಲವಾರು ಬದಲಾವಣೆಗಳಾಗ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮಲ್ಲಪ್ಪ ಇಂದ್ರಣ್ಣ ಪಕ್ಷದೊಂದು ಜೀವನದಲ್ಲಿ ತಿಳಿಸಿದರು. ಅವರು ಚಿಕ್ಕಂದಿನಿಂದಲೇ ಅವರ ಒಂದು ಜನರ ಜೊತೆಗೆ ಒಡನಾಡಿ ಜನರ ಒಂದು ತಿಳುವಳಿಕೆಯ ತಮ್ಮ ಒಂದು ಇದರಲ್ಲಿ ಮುಖ್ಯನಿಟ್ಟುಕೊಂಡು ಕೆಲಸ ಮಾಡ್ತಾ ಆ ಒಂದು ಕೆಲವು ದಿನಗಳ ನಂತರ ಅವರು ಯೌವನ ಬಂದು ಇವತ್ತು ಬಂದು ಅವರು ರಾಜ್ಯಭಾರ ಮಾಡತಕ್ಕಂಥ ಸನ್ನಿವೇಶದಲ್ಲಿ ಅವರಿಗೆ ಹಲವಾರು ತೊಂದರೆಗಳು ಬರ್ತಾವೆ. ಆ ತೊಂದರೆಗಳನ್ನೆಲ್ಲ ನಿವಾಸಿಗಳು ರಾಜ್ಯಭಾರ ಮಾಡತಕ್ಕಂಥ ಇದರಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರು ಒಲೆ ಅಂತಕ್ಕಂಥ ಹೆಸರು ಕೂಡ ಅವರು ಪಡ್ತಾರೆ. 10,000 ಮೈಸೂರು ಒಲೆ ಅರ್ಥ 10,000 ಟಿಪ್ಪು ಸುಲ್ತಾನ್. ಅವರಿಗೆ ಯಾರು ಸರಿಸಮನೇ ಇಲ್ಲ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ಆ ಹೆಸರು ಸಾಧಿಸಬೇಕಂತ ಇವತ್ತು ಮೈಸೂರು ಒಡೆ ಅಂತಕ್ಕಂಥ ಹೆಸರು. ಬರ್ತಾ ಸಾರ್ವಜನಿಕರ ಸೇವೆ ಮಾಡಿ ಇವತ್ತು ಮುಸ್ಲಿಂ ತನ್ನ ಬಾಂಧವರು ಅಲ್ಲದೆ ಇತರ ಜಾತಿಗಳು ಕೂಡ ತನ್ನ ಒಡನಾಟದಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಇದರಲ್ಲೂ ಕೂಡ ಎಲ್ಲ ಜನಾಂಗಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡತಕ್ಕಂಥ ಕೆಲಸಗಳು ಇವತ್ತು ಟಿಪ್ಪು ಸುಲ್ತಾನ್ ಅವರು ಮಾಡಿದರು. ಇವತ್ತು ಹಲವಾರು ಇವತ್ತು ಮೈಸೂರು ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಅವರು ಮಾಡಿದಂಥ ಕೆಲಸಗಳು ಇವತ್ತು ಕಣ್ಣಿಗೆ ಕಂಗೊಳಿಸ್ತಕ್ಕಂಥ ಕೆಲಸ ಇವತ್ತು ನಾವು ನೋಡ್ತೀವಿ. ಹೀಗಾಗಿ ಇಂಥ ಒಂದು ಉತ್ತಮವಾದಂಥ ರಾಜ್ಯಭಾರ ಮಾಡ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರು ಇವತ್ತು ದಿವಸ ನಾವು ಅವರ ಜಯಂತಿಯನ್ನು ನಾವು ಮಾಡ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಟಿಪ್ಪು ಸುಲ್ತಾನರ ಜಯಂತಿ ಈ ಹಲವಾರು ಹಿರಿಯರ ಜಯಂತಿಗಳು ನಾವು ಯಾಕೆ ಮಾಡಬೇಕಂದ್ರೆ ಅವರಿಂದ ಮಾಡಿದಂಥ ಒಳ್ಳೆಯ ಕೆಲಸಗಳು, ಪುಣ್ಯದ ಕೆಲಸಗಳು, ಅವರು ಮಾಡಿದ 4 ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು, ಅವರ ಚಾರಿತ್ರ್ಯವನ್ನು ನಮ್ಮ ಮಕ್ಕಳಿಗೆ ಗೊತ್ತಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ನಮ್ಮ ಈ ಒಂದು ಜಯಂತಿಯ ಮುಖಾಂತರ ಇವತ್ತು ನಾವು ಪ್ರಚಾರ ಮಾಡ್ತಕ್ಕಂಥ ಕೆಲಸಗಳು ಆಗಬೇಕು. ಹಾಗಾಗಿ ಈ ಜಯಂತಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ನೋಡಿದಾಗ ಭಾಳ ಸಂತೋಷ, ಸಮಾಧಾನ ಮತ್ತು ಎಲ್ಲ ರೀತಿಯ ಸಡಗರ ಸಂಪತ್ತಿ ಇವತ್ತು ಏನಪ್ಪ ಅಂದ್ರೆ ಮಾನವಿ ಸಿಮೆಂಟ್ ರೋಡ್ನಲ್ಲಿ ಕಾಣ್ತದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ
ಕೆಲಸಗಳನ್ನು ನಾವು ಮಾಡಿಕೊಂಡು ಬಂದಿದ್ದೀವಿ. 1997ರಲ್ಲಿ ನಮ್ಮ ಸಂಘ ರಿಜಿಸ್ಟ್ರೇಷನ್ ಆಗಿ ಮಾಡಿಸಿಕೊಂಡು ನಾವು ಮೊದಲಿಗೆ ನಾವು ಉರ್ದು ಪ್ರೌಢಶಾಲೆಯನ್ನು ನಮ್ಮ ಸಂಘದಿಂದ ಪ್ರಾರಂಭ ಮಾಡಲಿಕ್ಕೆ ಅಂದಿನ ಶಾಸಕರ ಗಂಗಾಧರ ನಾಯಕ್ ಅವರ ನೇತೃತ್ವದಲ್ಲಿ ಬೆಂಗಳೂರಿಗೆ ಹೋಗಿದ್ದರು. ಆ ನಂತರ ಅದೇ 1997 ಜುಲೈ 25ಗೆ ನಾವು ಟಿಪ್ಪು ಸುಲ್ತಾನ್ ವೃತ್ತ ನಾಮಕರಣ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಾಗಿದ್ದೆ, ಖಲೀಲ್ ಖುರೇಶಿ ಉಪಾಧ್ಯಕ್ಷರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಸರ್ಮತ್ ಖಾನ್ ಅನೇಕ ಪದಾಧಿಕಾರಿಗಳು ಬೆಂಗಳೂರು ಹೋಗಿ ನಾವು ಉರ್ದು ಪ್ರೌಢಶಾಲೆ ತಂದೀವಿ. ಎಲ್ಲ ಮಾನವೀನಗರಿಗೆ ಗೊತ್ತಾದಂಥ ವಿಷಯ. ಮತ್ತು ಸಿನ್ನೂರು ತಾಲೂಕು ರಾಯಚೂರಿನಲ್ಲಿ ಇರಲಿ ಅಂತ ನಾವು ಬಸನಗೌಡ ಬ್ಯಾಗವಾಟಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ. ಅನೇಕ ಸಲ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರಿಗೆ, ಯಡಿಯೂರಪ್ಪ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಲಿ ಅಂತ ನಾವು ಮನವಿ ಪತ್ರ ಕೊಟ್ಟಾಗ ಅವರು ಆ ಮನವಿ ಪತ್ರವನ್ನು ಸ್ವೀಕರಿಸಿ ಮಾಡ್ತೀವಿ ಅಂತ ನಮಗೆ ಭರವಸೆ ನೀಡಿದರು. ಅದು 2015ಗೆ ನಾವು ಮತ್ತೆ ಒಂದ್ಸಲ ನಮ್ಮ ಪದಾಧಿಕಾರಿಗಳು ಮತ್ತು ಮುಸ್ಲಿಂ ಮುಖಂಡರು ಎಲ್ಲ ಸೇರಿಕೊಂಡು ಬೆಂಗಳೂರು ಹೋಗಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಾಗ ಆ ಮನವಿ ಪತ್ರವನ್ನು ಸ್ವೀಕರಿಸಿ ಅವರು 2015 ನವೆಂಬರ್ 10ಗೆ ಪ್ರಪ್ರಥಮ ಬಾರಿ ಸರ್ಕಾರದಿಂದ ಜಯಂತಿ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಂಥ ಮಹಾನ್ ಪುಣ್ಯ ಮುಖ್ಯಮಂತ್ರಿ ನಮಗೆ ಅವಶ್ಯಕತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕೆಲಸ ಸಣ್ಣದ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಜಯಂತಿ, ಅಷ್ಟಕ್ಕೆ ನಾವು 2015ರಿಂದ ನಾವು ಇವತ್ತುವರೆಗೂ ನಾವು ನೆನಪು ಮಾಡ್ತಾ ಇದ್ದೀವಿ. ದೇಶಕ್ಕಾಗಿ ತನ್ನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರನ್ನು ಹೊರಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟು ಹೋರಾಟ ಮಾಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರನ್ನು ಜನ ಇವತ್ತು ಮರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನು ಯಾವ ರೀತಿ ಹೋರಾಟ ಮಾಡಿದ್ದಾರೆ, ಅವರ ಇತಿಹಾಸ ಇವತ್ತಿನ ಯುವಕರಿಗೆ ತಿಳಿಸುವ ಉದ್ದೇಶದಿಂದ ನಾವು ಸಂಘಟನೆ ಮಾಡಿದ್ದು ಹೊರತು ಯಾರನ್ನು ತೊಂದರೆ ಕೊಡಲಿಕ್ಕೆ ಸಂಘಟನೆ 30 ವರ್ಷದಿಂದ ನಾವು ಎಲ್ಲಿ ಮಾಡಿಲ್ಲ. ಜಿಲ್ಲೆಯಲ್ಲಿ ಕೂಡ ನಮ್ಮ ಅಬ್ದುಲ್ ಹಫೇರುದ್ ಇವರ ಅಧ್ಯಕ್ಷತೆಯಲ್ಲಿ ಅನೇಕ ಕಾರ್ಯಕ್ರಮ ನಡೀತಾ ಇದೆ. ರಾಯಚೂರಿನಾಗ ಚಿಕೆ ಜಾಫರ್ ಶರೀಫ್, NS ಭೂತ್ರಾ ಸಾಬ್, ಅಮರೇಗೌಡ ಭಯ್ಯಾಪುರ್, ಅಮರೇಶ್ ನಾಯ್ಕ್, ಸೈಯದ್ ಯಾಸೀರ್ 2004ರಲ್ಲಿ ಮಹಿಳಾ ಸಮಾಜದಲ್ಲಿ ಉನ್ನತ ಮಟ್ಟದ ಕಾರ್ಯಕ್ರಮ ಆಯಿತು. ಲಿಂಗಸೂರಿನಲ್ಲಿ ಆಯಿತು, ಬೇಲೂರಿನಲ್ಲಿ ಆಯಿತು, ಮಾನ್ಯದಲ್ಲಿ ಅನೇಕ ಸಲ ನಮ್ಮ ಶಾಸಕರಾದಂಥ ಜಿ ಅಂಬಯ್ಯನಾಯ್ಕ ಅವರ ಅವಧಿಯಲ್ಲಿ ಮತ್ತು ಹಿಂದಿನ ಅವಧಿಯಲ್ಲಿ ಮತ್ತು ನಮ್ಮ ರಾಜ ವೆಂಕಟರಮಣಯ್ಯ ಇವರ ಅವಧಿಯಲ್ಲಿ ನಾವು ಅನೇಕ ಸಲ ಕಾರ್ಯಕ್ರಮವನ್ನು ಜನರಲ್ಲಿ ರೂಪಿಸಿದ್ದೇವೆ. ಉತ್ತಮ ಸೇವೆ ಸಲ್ಲಿಸಿರುವ ಟೀಚರಿಗೆ, ಅಧಿಕಾರಿಗಳಿಗೆ, ವೈದ್ಯರಿಗೆ, ಪತ್ರಕರ್ತರಿಗೆ ಸನ್ಮಾನ ಮಾಡಿ ಟಿಪ್ಪು ಸುಲ್ತಾನ್ ಅವಾರ್ಡ್ ಈ ಮಾನ್ಯದಿಂದ ಪ್ರಾರಂಭ ಮಾಡಿ ನಾವು ಅನೇಕ ಕಾರ್ಯಕ್ರಮವನ್ನು ಮಾಡಿ ನಾವು ಈ ದೇಶದ ಹೋರಾಟ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.